ಕಲಬುರಗಿಯಲ್ಲಿ ಕತ್ತು ಹಿಸುಕಿ ತಂದೆಯೇ ಮಗಳನ್ನೇ ಹತ್ಯೆಗೈದಿದ್ದಾನೆ. ಕಲಬುರಗಿ ಜಿಲ್ಲೆಯ ಮೇಳಕುಂದ ಗ್ರಾಮದಲ್ಲಿ ಈ ಘಟನೆಯಾಗಿದೆ. ಮರ್ಯಾದೆ ಹತ್ಯೆಯಾಗಿದೆ. ಹೆತ್ತ ಮಗಳನ್ನೇ ಕೊಂದು ಸಾಕ್ಷಿಯನ್ನ ನಾಶಪಡಿಸಲು ಶವಕ್ಕೆ ತಂದೆ ಬೆಂಕಿ ಇಟ್ಟಿದ್ದಾನೆ. ಅನ್ಯ ಜಾತಿಯ ಯುವಕನನ್ನ ಪ್ರೀತಿಸ್ತಾ ಇದ್ಲು ಮಗಳು ಎನ್ನುವ ಒಂದೇ ಒಂದು ಕಾರಣಕ್ಕೆ ತಂದೆಯೇ ಮಗಳ ಕತ್ತು ಹಿಸುಕಿ ಕೊಲೆ ಮಾಡಿದ್ದಾನೆ. ಅದೇ ಗ್ರಾಮದ ಅನ್ಯ ಜಾತಿ ಯುವಕನನ್ನ ಮಗಳು ಪ್ರೀತಿಸಿದ್ದು. ಈ ವಿಚಾರ ತಿಳಿದು ತಂದೆ ಮರ್ಯಾದೆ ಹತ್ಯೆಯನ್ನ ಮಾಡಿದ್ದು ತನ್ನ ಮಗಳನ್ನೇ ಕತ್ತು ಹಿಸುಕಿ ಕೊಲೆ ಮಾಡಿದ್ದಾನೆ. ತೊಗರಿ ಹೊಲದಲ್ಲಿ ಸಾವಿನ ಚೀತ್ಕಾರ ಕೇಳಿಬಂದಿದೆ. ಪಿಯುಸಿಯನ್ನ ಮುಗಿಸಿ ನರ್ಸಿಂಗ್ ಓದ್ತಾ ಇದ್ದಂತಹ ಕವಿತಾ ಎನ್ನುವಂತಹ ವಿದ್ಯಾರ್ಥಿನಿ ಅದೇ ಗ್ರಾಮದ ಅನ್ಯ ಜಾತಿಯ ಯುವಕನನ್ನ ಪ್ರೀತಿಸ್ತಾ ಇದ್ಲು. ಕೊಳ್ಳೂರು ಮೇಳಕುಂದ ಗ್ರಾಮದ ಆಟೋ ಡ್ರೈವರ್ ಜೊತೆ ಕವಿತಾ ಪ್ರೀತಿಯಲ್ಲಿದ್ಲು. ಮಗಳು ಕವಿತಾ ಪ್ರೀತಿ ಮಾಡ್ತಿದ್ದಾಳೆ ಎನ್ನುವಂತಹ ವಿಚಾರವನ್ನ ತಿಳಿದು ಕವಿತಾಳ ಹೆತ್ತವರ ಆಕ್ರೋಶ ಜಾಸ್ತಿ ಆಗಿತ್ತು. ಮೊದಲು ಮಗಳನ್ನ ಕರೆದು ಮಗಳಿಗೆ ಬುದ್ಧಿ ಹೇಳಿ ಸರಿದಾರಿಗೆ ತರೋದಕ್ಕೆ ಅಂತ ಕವಿತಾಳ ತಂದೆ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಪ್ರೀತಿಸಿದ ಹುಡುಗನನ್ನ ಬಿಟ್ಟು ಕೊಡೋದಕ್ಕೆ ಆಕೆ ಒಪ್ಪದಿದ್ದಾಗ ಚಿತ್ರ ಹಿಂಸೆಯನ್ನ ನೀಡಲಾಗಿದೆ. ಮೊನ್ನೆ ರಾತ್ರಿ ಹೆತ್ತ ತಂದೆ ಶಂಕರ ಕೊಳ್ಳೂರ್ ಯುವತಿಗೆ ಹಲ್ಲೆ ಮಾಡಿ ಕತ್ತು ಹಿಸುಕಿ ಕೊಲೆ ಮಾಡಲಾಗಿದೆ. ಅದು ಎಣ್ಣೆನೇ ಕುಡಿತೀನಿ ಅಂತ ಊರ್ಲಾಕೋತೆ 2-3 ಸರಿ ಉರ್ಲಕ್ಕೆ ಹೋಗಿಳ್ರಿ. ಹಿಂಗೆ ನಾವು ಹಂಗೆ ಬಿಡಿಸಿದೇವ್ರಿ. ಆಮೇಲೆ ಅಂಕರ್ ಎಣ್ಣೆನೇ ಕುಡ್ದಾಳ್ರಿ. ಹ್ಞೂ ರೀ. ಯಾರು ಇಲ್ರಿ, ನಾವು ಗಂಡ ಅಂತ ಒಂದು ಹುಡುಗಿನೇ 2 ಚುಕ್ಕಳು ಹಾಸ್ಟೆಲ್ಗೆ ಬರೋ. ಹ್ಞೂ ರೀ ಸರ್. ಮುಂಜಾನೆ ನಾ ಮಲ್ಪಿಟ್ಟು ಮಾಡ್ಬೇಕು ಎದ್ದಂತ ನೋಡೋತೀನಿ ರೀ. ಹೋಗತ್ತಂದು ಡೆತ್ ಆಗ್ಯಾಳ್ರಿ ಸರ್. ಅಲ್ಲ ಅವಾಗ ಮನೆಗೆ ರಾತ್ರಿ ಮನೆಗೆ ನೀವು ಯಾರು ರೂಮ್ನಾಗ ಇರಲಿಲ್ಲ? ಹಂಗೆ ಒಬ್ಬಕಿನಿದ್ರೆ ಹಂಗೆ? ಹ್ಞೂ ಒಬ್ಬಾಕಿನೇ ಇರ್ತೇಳ್ರಿ. ಯಾವಾಗ ಓದೋದು ಬರೆಯೋದು ಅಂತ ಒಂದು ರೂಮ್ ಕಡೆಗೆ ಹಾಕಿ ಒಬ್ಬಾಕಿನೇ ಇರ್ತೇಳ್ರಿ ಸರ್. ಹ್ಞೂ ರೀ ಸರ್. ಅಲ್ಲಿಗ ಈಗ ಆಕಿ ಸಾಯಂತದ ಏನು ಪರಿಸ್ಥಿತಿ ಬಂತು ಅಂತ ಯಾಕೆ ಜಗಳ ಎದಕ್ಕೆ ಬರ್ತಾ ಇತ್ತು? ಜಗಳ ಅಂತೇನಿಲ್ರಿ. ಒಬ್ಬ ಹುಡುಗನ ಇದು ಮಾಡ್ತೀನಿ ಅಂದೋಡ್ರಿಕಿ ನಾವು ಬ್ಯಾಡ ಈಗ ಅಂಕ ನೋಡಮ್ಮಿ ನಾವು ಓದ್ತೀನಿ ಅಂತಿ ನಂದು 2 ವರ್ಷ ಹೋಗ್ಲಿ ಅಂತ ನಾವು ಅಂದೇವ್ರಿ ಸರ್. ಯಾರು ಹುಡುಗ ಯಾರು? ಮಾಳಿಂಗ್ರ ಐತ್ರಿ. ಮಾಳು ಆತು ಮಾಳು ಇಲ್ಲಿಯವ್ರಿ ರೀ ಸರ. ಇಲ್ಲಿಯವ್ರಿ ಅಂದ್ರಿ ನಾವು ಬೇಡ ಇನ್ನ ಸಣ್ಣಕ್ಕಿದ್ದಿ ಇನ್ನು ಈಗ 18 ಮುಗ್ದಾವ ನನ್ನ ಜರ ಹೋಗಲೇ ತಂದೇವ್ರಿ ಸರ್. ಅವ್ರು ಹೆಂಗೆ ಪರಿಚಯ? ಅವರು ಅವ್ರಿಗೆ ಕಾಲೇಜ್ಗೆ ಹೋಗ್ತಿಳ್ರಿ. ಅವ ಆಟೋ ನಡೆಸ್ತಾನತ್ರಿ ಹುಡುಗ. ಹ್ಞೂ ರೀ ಸರ್. ಮೇಳಕುಂದ ಗ್ರಾಮದಲ್ಲಿ, ಅದು ಫರ್ತಾಬಾದ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರುತ್ತೆ. ಅಲ್ಲಿ ಒಂದು ಕೊಲೆ ಪ್ರಕರಣ ಬೆಳಕಿಗೆ ಬಂದಿದೆ. ಬೇಸಿಕಲಿ ಪ್ರಥಮವಾಗಿ ನಮಗೆ ಮಾಹಿತಿ ಬಂದಿದ್ದೇನೆಂತಂದರೆ, ಸ್ಥಳೀಯ ಪೊಲೀಸರಿಗೆ ಒಂದು ಅನುಮಾನಾಸ್ಪದ ಒಂದು ಕರೆ ಬರುತ್ತೆ ಅಥವಾ ಮಾಹಿತಿ ಬರುತ್ತೆ. ಅದರಲ್ಲಿ ಒಂದು ಕೊಲೆ ಪ್ರಕರಣವನ್ನು ಆತ್ಮಹತ್ಯೆ ಪ್ರಕರಣ ಅಂತ ಬಿಂಬಿಸಿ ಅಂತಿಮ ಸಂಸ್ಕಾರ ಮಾಡ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ಬರುತ್ತೆ. ಆ ಹಿನ್ನೆಲೆಯಲ್ಲಿ ಸ್ಥಳೀಯ ಪೊಲೀಸರು ತಕ್ಷಣ ಮೇಳಕುಂದ ಬಿ ಗ್ರಾಮಕ್ಕೆ ವಿಸಿಟ್ ಮಾಡಿ ಅಲ್ಲಿ ಪ್ರಾಥಮಿಕವಾಗಿ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಅದರಲ್ಲಿ ಅವರು ಕಲೆ ಹಾಕಿದ ಮಾಹಿತಿಯ ಪ್ರಕಾರ ಮತ್ತು ದೊರೆತ ಖಚಿತ ಮಾಹಿತಿ ಆಧಾರದ ಮೇರೆಗೆ ಬಯಲಿಗೆ ಬಂದಿದ್ದೇನಂತಂದರೆ, ಅದರಲ್ಲಿ ತಂದೆನೇ ಮಗಳಿಗೆ ಕೊಲೆ ಮಾಡಿರ್ತಾರೆ ಕತ್ತಿಚ್ಚುಕಿ. ಮತ್ತು ಅವಳು ಮೃತಳಾದ ನಂತರ ಅವಳ ಬಾಯಿಗೆ ವಿಷದ ವಿಷವನ್ನು ಎರಚಿ ಅದನ್ನು ಸೂಯಿಸೈಡ್ ಅಂತ, ಆತ್ಮಹತ್ಯೆ ಅಂತ ಬಿಂಬಿಸಿ ಗ್ರಾಮಸ್ಥರಿಂದ ಅಂತಿಮ ಸಂಸ್ಕಾರಕ್ಕೆಲ್ಲ ಕರೆದಿರ್ತಾರೆ. ಮತ್ತು ಅವರ ಏನು ಅಂತಿಮ ಸಂಸ್ಕಾರ ಇದೆ ಅದರಲ್ಲಿ ಕೂಡ ಅವರು ಈ ಮೃತದೇಹವನ್ನು ಸುಟ್ಟಿರೋ ಬಗ್ಗೆನೂ ಕೂಡ ಮಾಹಿತಿ ಬರುತ್ತೆ. ತಕ್ಷಣ ಸ್ಥಳೀಯ ಪೊಲೀಸರು ಹೋಗ್ತಾರೆ ಮತ್ತು ನಾವು ಹೋಗ್ತೀವಿ. ಮತ್ತು ಅವ್ರ ತಂದೆಯವರನ್ನು ವಿಚಾರಣೆ ಮಾಡಿದಾಗ ಏನು ಘಟನೆ ಇದೆ ಅದನ್ನು ಒಪ್ಕೊತಾರೆ. ಅವರ